ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಬನಾನಾ ಪೀಲ್ ಫರ್ಟಿಲೈಸರಲ್ಲಿ ಹೇಗೆ ಮಾಡೋದು ಪೌಡರ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ನಾನು ಬನಾನಾ ಸಿಪ್ಪೆನ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಸನ್ಲೈಟಲ್ಲಿ ಒಂದು 4-5 ಡೇಸ್ ಡ್ರೈ ಮಾಡಿಟ್ಕೊಂಡು ಅದನ್ನು ಕಟ್ ಮಾಡಿ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸುಲಭವಾಗಿ ಗ್ರೈಂಡ್ ಆಗುತ್ತೆ, ತೊಂದರೆ ಏನಿಲ್ಲ. ಕಟ್ ಮಾಡ್ಕೊಂಬಿಟ್ಟು ಹೀಗೆ ನಾವು ಪೌಡರ್ ಮಾಡಿ ನೋಡಿ, ಪೌಡರ್ ಆಗಿದೆ. ಪೌಡರ್ ಮಾಡಿ ಇಟ್ಕೊಳ್ಬಹುದು. ನಮ್ಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೋದು. ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಒಂದು ಡಬ್ಬಿನಲ್ಲಿ. ನೋಡಿ, ಇಷ್ಟು ಪೌಡರ್ ಬಂದಿದೆ. ಈ ಪೌಡರ್ನ ನಾವು ಇನ್ನೂ ಎಫೆಕ್ಟಿವ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ವಸ್ತು ಸೇರಿಸ್ತೀನಿ ನಾನು. ಅದು ಏನು ಅಂತ ಅಂದರೆ ನೋಡಿ, ಈ ಥರ ಬನಾನಾ ಸಿಪ್ಪೆಯನ್ನು ನಾನು ಡ್ರೈ ಮಾಡಿಟ್ಕೊಂಡು ಪೌಡರ್ ಮಾಡ್ಕೊಂಡಿರೋದು, ಮಿಕ್ಸರ್ನಲ್ಲಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಬೆಕಾಸುಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿಬಿಟ್ಟು ನಾನು ಹಿಂದಿನ ವೀಡಿಯೋಸಲ್ಲಿ ಕೆಲವು ಕಡೆ ತೋರಿಸಿದ್ದೀನಿ ನಿಮಗೆ. ಈ ಟ್ಯಾಬ್ಲೆಟ್ಸ್ ನನಗೆ ಗಿಡಕ್ಕೆ ಹಾಕೋದಕ್ಕೆ ಬಹಳ ಇಷ್ಟ. ನನಗೆ ಇದು ಹಾಕಿದ ತಕ್ಷಣವೇ ಗಿಡಗಳಲ್ಲಿ ಒಂಥರ ಹೊಸ ಚಿಗುರುಗಳು ಬಂದು ತುಂಬ ಹೆಲ್ದಿಯಾಗಿ ಗ್ರೀನಿಶ್ ಆಗುತ್ತೆ ಗಿಡ. ಅದಕ್ಕೋಸ್ಕರನೇ ನಾನು ಎಗ್ಶೆಲ್ ಜೊತೆನೂ ಇದನ್ನು ಮಿಕ್ಸ್ ಮಾಡ್ತೀನಿ, ಬನಾನಾ ಪೀಲ್ ಫರ್ಟಿಲೈಸರ್ ಜೊತೆನೂ ಮಿಕ್ಸ್ ಮಾಡ್ತೀನಿ. ಈ ರೀತಿಯಾಗಿರುತ್ತೆ ನೋಡಿ ಟ್ಯಾಬ್ಲೆಟ್ ಇದು. ಈ ಪೌಡರ್ಗೆ ಇದನ್ನು ಒಂದು 4-5 ಟ್ಯಾಬ್ಲೆಟ್ಸ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಗಿಡಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದರಿಂದ ಸಿಗುತ್ತೆ. ಆ್ಯಕ್ಚುಲಿ ಬನಾನಾ ಪೀಲ್ ಫರ್ಟಿಲೈಸರಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಪೊಟ್ಯಾಷ್ ಇರುತ್ತೆ, ಸಲ್ಫರ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಎಲ್ಲ ರೀತಿ ನ್ಯೂಟ್ರಿಯೆಂಟ್ಸೂ ಅದರಲ್ಲಿರುತ್ತೆ. ಜೊತೆಗೆ ಇದನ್ನು ಹಾಕೋದ್ರಿಂದ ಇನ್ನೂ ರಿಚ್ ಆಗಿರುತ್ತೆ. ಮನುಷ್ಯನಿಗೆ ಹೇಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೋ ಈ ಟ್ಯಾಬ್ಲೆಟ್ಸಿಂದ ಸಿಗುತ್ತೋ, ಹಾಗೆಯೇ ಗಿಡಗಳಿಗೂ ಇದು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾನು ಯೂಸ್ ಮಾಡಿ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಫ್ಲವರಿಂಗ್ಸ್ಗೂ ಅಷ್ಟೇ ತುಂಬ ಬೂಸ್ಟ್ ಮಾಡುತ್ತೆ ಇದು ಟ್ಯಾಬ್ಲೆಟ್. ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾನು ಯಾವಾಗಲೂ ಮನೆಯಲ್ಲಿ ಬನಾನಾನ ನಾವು ತಿಂದರೆ ಅದನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಸಿಪ್ಪೆನ ಕಲೆಕ್ಟ್ ಮಾಡಿ ಇಟ್ಕೊಂಡು ಡ್ರೈ ಮಾಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಸೊ ಇವಾಗ ಒಂದು ಬಕೆಟ್, ಹಾಫ್ ಬಕೆಟ್ ನೀರು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು 3 ಸ್ಪೂನ್, ಇದು ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ, ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೋ ಅಷ್ಟು ಹಾಕ್ಕೊಂಡು. ಇದು ನಾನು ಇವತ್ತು ಎಗ್ಶೆಲ್ ಪೌಡ್ರನ್ನೂ ತೊಗೊಂಡಿದ್ದೀನಿ ಜೊತೆಗೆ. ಇದು ಬನಾನಾ ಪೀಲ್ ಫರ್ಟಿಲೈಸರು, ಇದು ಎಗ್ಶೆಲ್ ಫರ್ಟಿಲೈಸರ್ ಇದು. ಸೊ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ವಾಟ್ರಿಗೆ ಮಿಕ್ಸ್ ಮಾಡಿಕೊಂಡು 1 ಅವರ್ ಬಿಟ್ಬಿಡಬೇಕು. ನೀರು ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಮಿಕ್ಸಪ್ ಆದರೆ ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ವಾಟ್ರಲ್ಲಿ ಮಿಕ್ಸಪ್ ಆಗಬೇಕು. ಸೊ ಆಮೇಲೆ ನಾವು ಗಿಡಕ್ಕೆ ಹಾಕ್ಕೊಳ್ಬಹುದು. ಹೀಗೆ ಪಲ್ಟಾಯಿಸೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಗ್ಶೆಲ್ ಫರ್ಟಿಲೈಸರು ಅಷ್ಟೇ, ಬಹಳ ಗಿಡಕ್ಕೆ ಬೇಕಾದ ಕ್ಯಾಲ್ಶಿಯಮ್ ಎಲ್ಲ ಎಗ್ಶೆಲ್ ಫರ್ಟಿಲೈಸರಿಂದ ಸಿಗುತ್ತೆ. ನಾನು ಹಾಗೆ ಎಗ್ಶೆಲ್ ಇದನ್ನು ಕ್ರ್ಯಾಕ್ ಮಾಡಿ ಹಾಕೋದಕ್ಕಿಂತ ನಾನು ಈ ಥರ ಪೌಡರ್ ಮಾಡಿ ಕೊಡೋದನ್ನು ಪ್ರಿಫರ್ ಮಾಡ್ತೀನಿ. ಚೆನ್ನಾಗಿ ಸಾಯಿಲಲ್ಲಿ ಮಿಕ್ಸ್ ಆಗುತ್ತೆ ಅದು. ಯಾವುದೇ ನಾವು ಫರ್ಟಿಲೈಸರ್ನ ಗಿಡಕ್ಕೆ ಕೊಡೋದಕ್ಕಿಂತ ಮುಂಚೆ ಸಾಯಿಲ್ನ ಹೀಗೆ ಲೂಸ್ ಮಾಡ್ಕೊಳ್ಬೇಕು. ಆವಾಗ ರೂಟ್ ತನಕನೂ ನಾವು ಹಾಕೋ ಯಾವುದೇ ಫರ್ಟಿಲೈಸರ್ ರೀಚ್ ಆಗುತ್ತೆ. ಗಿಡಗಳು ಹೂ ಬಿಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈ ರೀತಿ ನಾವು ಪ್ರತಿಯೊಂದು ಪಾಟನ್ನು ಹೀಗೆ ವೀಕ್ಲಿ ಒನ್ಸ್ ನಾವು ಮಾಡ್ಕೋತಾರೆ, ಸಾಯಿಲ್ ಲೂಸ್ ಮಾಡ್ತಾನೇ ಇರಬೇಕು. ಚೆನ್ನಾಗಿ ಹೂ ಬರಬೇಕು ಅಂತಂದರೆ. ಮತ್ತು ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ವೀಕ್ಲಿ ಒನ್ಸ್ ಕೊಡ್ತಾನೇ ಇರಬೇಕು. ಆವಾಗ ಮಾತ್ರ ನಾವು ಪ್ರತಿ ದಿವಸನೂ ಸಾಕಷ್ಟು ಸಂಖ್ಯೆಯಲ್ಲಿ ಹೂಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗೋದು. ಗಿಡಗಳಿಗೆ ಯಾವಾಗಲೂ ಡೈರೆಕ್ಟ್ ಸನ್ಲೈಟ್ ಬೇಕು. ಹೋಲ್ ಡೇ ಸನ್ಲೈಟ್ ಇದ್ರೂ ತೊಂದರೆ ಇಲ್ಲ. ಡೈರೆಕ್ಟ್ ಬಿಸಿಲಿನಲ್ಲಿ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಇರಬೇಕು, ಆವಾಗಲೇ ಜಾಸ್ತಿ ಹೂಗಳನ್ನ ಬಿಡೋದು. ಕೆಲವರು ಬಾಲ್ಕನಿನಲ್ಲೆಲ್ಲ ಇಟ್ಕೊಂಡಿರ್ತಾರೆ, ಎಲ್ಲೆಲ್ಲೋ ಒಂದೊಂದು ಹೂ ಬಿಡ್ತಾ ಇರುತ್ತೆ. ಅದಕ್ಕೆ ಕಾರಣ ಲ್ಯಾಕ್ ಆಫ್ ಸನ್ಲೈಟ್. ನೀವು ಎಷ್ಟು ಸನ್ಲೈಟ್ ಜಾಸ್ತಿ ಫೋಕಸ್ ಮಾಡ್ತಿರೋ ಗಿಡನ, ಹೈಬಿಸ್ಕಸ್ ಪ್ಲ್ಯಾಂಟ್ಸ್ನ, ಅಷ್ಟೇ ಜಾಸ್ತಿ
ಹೂಗಳು ಬರುತ್ತೆ. ಸೊ ಹೀಗೆ ಎಲ್ಲ ಪಾಟ್ಗಳನ್ನೂ ನಾನು ಮೊದಲು ಸಾಯಿಲ್ ಲೂಸ್ ಮಾಡ್ಕೋತೀನಿ ಯಾವುದೇ ಫರ್ಟಿಲೈಸರ್ ಕೊಡೋದಕ್ಕಿಂತ ಮುಂಚೆ. ನಂತರ ನಾನು ಫರ್ಟಿಲೈಸರ್ನ ಕೊಟ್ಕೊಳ್ತೀನಿ. ನೀವು ಬೇಕಿದ್ರೆ ಟೆಸ್ಟ್ ಮಾಡಿ ನೋಡಿ, ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಗಿಡಗಳು ಅಷ್ಟೇ, ಈ ಕಳೆಗಳೆಲ್ಲ ಇರೋದ್ರಿಂದ ಅದರ ಬೆಳವಣಿಗೆ ಕಡಿಮೆ ಆಗಿಬಿಡುತ್ತೆ. ನಾನು ಗಿಡ ಯಾವ ಪಾಟಲ್ಲಿ ನೋಡಿ ನನ್ನದು ಪಾಟ್ಗಳಲ್ಲಿ ಎಲ್ಲೂ ಕಳೆಗಳಿಲ್ಲ, ವೀಡ್ಸ್ ಬರೋದಕ್ಕೆ ನಾನು ಬಿಡೋದೇ ಇಲ್ಲ. ಹಾಗಾಗಿ ಹೀಗೆ ಮಣ್ಣು ಲೂಸ್ ಮಾಡ್ತಾ ಇರುವಾಗ ಇರೋದನ್ನು ತೆಗೆದ ಈ ಪಾಟಲ್ಲಿದೆ ನೋಡಿ, ಎಲ್ಲೋ ಒಂದೊಂದರಲ್ಲಿದೆ ಅಷ್ಟೇ, ಮರ್ತು ಬಿಟ್ಟಿರ್ತೀನಿ. ತುಂಬ ಪಾಟ್ಸ್ ಇರೋದ್ರಿಂದ ಮರ್ತು ಹೋಗಿರುತ್ತೆ. ಕೆಲವೊಂದು ಪಾಟ್ಗಳಲ್ಲಿ ಹಾಗೇ ಇರುತ್ತೆ, ನೋಡಿದವಾಗ ತೆಗೆದು ಹಾಕ್ತೀನಿ. ಹೀಗೆ ಹಾಫ್ ಮಗ್ ಎಲ್ಲ ಪಾಟ್ಗಳಿಗೂ ಹಾಕ್ಕೊಳ್ತಾ ಬರ್ತೀನಿ. ಇದರ ಎಫೆಕ್ಟಿವ್ನೆಸ್ ನಿಮಗೆ ವಿತಿನ್ 3 days 4 daysಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಲೀವ್ಸ್ ಎಲ್ಲ ಗ್ರೀನಿಶ್ ಆಗಿಬಿಡುತ್ತೆ, ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ನೋಡಿ, ನನ್ನ ಗಿಡಗಳಲ್ಲಿ ಯಾವುದರಲ್ಲೂ ರೋಗ ಇಲ್ಲ. ಹತ್ತಿರದಿಂದ ಫೋಕಸ್ ಮಾಡ್ತಾಯಿದ್ದೀನಿ ನೋಡಿ, ಯಾವುದರಲ್ಲೂ ಮಿಲಿಬಗ್ಸ್ ಆಗಲಿ ಯಾವ ರೋಗನೂ ಇಲ್ಲ. ಯಾಕೆ ಅಂದರೆ ನಾನು ವೀಕ್ಲಿ ಒನ್ಸ್ ನೀಮ್ ಆಯಿಲ್ನ ಯಾವುದನ್ನು ಮರೆತರೂ ಅದನ್ನು ಮರೆಯೋದಿಲ್ಲ. ನೀಮ್ ಆಯಿಲ್ ಸ್ಪ್ರೇ ವೀಕ್ಲಿ ಒನ್ಸ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಹೈಬಿಸ್ಕಸ್ ಪ್ಲ್ಯಾಂಟ್ಸ್ಗಳಿಗೆ. ಆವಾಗಲೇ ನೀವು ರೋಗನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಮತ್ತು ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಇದು ಹೆವಿ ಬ್ಲೂಮಿಂಗ್ಗೆ ಇಂಡ್ಯೂಸ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಗಿಡಗಳು ತುಂಬ ಹೆಲ್ದಿ ಆಗುತ್ತೆ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ. ಅದು ಫರ್ಟಿಲೈಸರ್ ಆಗೂ ಕೆಲಸ ಮಾಡುತ್ತೆ, ಪೆಸ್ಟಿಸೈಡ್ ಆಗೂ ಕೆಲಸ ಮಾಡುತ್ತೆ. ಮೊದಲೆಲ್ಲ ನಾನು ನೀಮ್ ಆಯಿಲ್ ಬದಲಿಗೆ ಅಡುಗೆಯಲ್ಲಿ ಯೂಸ್ ಮಾಡ್ತೀವಲ್ಲ ಆ ಆಯಿಲ್ ಯೂಸ್ ಮಾಡ್ತಾಯಿದ್ದೆ. ಆವಾಗ ರಿಪೀಟೆಡಾಗಿ ಬರ್ತಾನೆ ಇತ್ತು ಮಿಲಿಬಗ್ಸು. ಬಟ್ ಈ ನೀಮ್ ಆಯಿಲ್ ಸ್ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೂಗಳು ಬಿಡೋದೂ ಜಾಸ್ತಿ ಆಯಿತು. ಮತ್ತು ಮಿಲಿಬಗ್ಸ್ ಅಂತೂ ಬರೋದೇ ಇಲ್ಲ. ವೀಕ್ಲಿ ಒನ್ಸ್ ನೀವು ಸ್ಪ್ರೇ ಮಾಡಿ ಮಿಲಿಬಗ್ಸ್ ಒಂದು ಅದ್ರ ಹತ್ರ ಸುಳಿಯೋದೇ ಇಲ್ಲ. ಎಷ್ಟೊಂದು ಹೂ ಬಿಟ್ಟಿದೆ, ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ. ಇವಾಗ ಸ್ವಲ್ಪ ಹೂಗಳು ಕಡಿಮೆ ಆಗಿದೆ. ಯಾಕೆ ಅಂತಂದರೆ ನಾನು ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ಫುಲ್ ಪ್ರೋನ್ ಮಾಡಿದ್ದೀನಿ, ಕೆಲವೊಂದೆಲ್ಲ ಬೇಕಾದ್ದನ್ನು ಮಾತ್ರ ಪ್ರೋನ್ ಮಾಡ್ಕೊಂಡಿದ್ದೀನಿ. ನಾವು ಒಂದು ಗಿಡದಲ್ಲಿ 4 ಕೊಂಬೆ ಇರುತ್ತೆ ಅಂತ ಅಂದರೆ ಅದರಲ್ಲಿ 2 ಪ್ರೋನ್ ಮಾಡ್ಕೊಂಡು 2 ಹೂ ಬಿಡ್ತಾ ಇರೋದನ್ನು ಹಾಗೆ ಬಿಟ್ಕೊಂಡಿರ್ಬೋದು. ಸೊ ಇದು ಹೂ ಬಿಡೋಕ್ಕೆ ಶುರು ಮಾಡಿದ್ಮೇಲೆ ಆ 2 ರೆಂಬೆನ ನಾವು ಪ್ರೋನ್ ಮಾಡ್ಕೋಬೋದು. ಆವಾಗ ಕಂಟಿನ್ಯೂಸ್ ಆಗಿ ಫ್ಲವರಿಂಗ್ಸ್ ಆಗ್ತಾನೇ ಇರುತ್ತೆ. ನೋಡಿ, ಇದು ತುಂಬ ದೊಡ್ಡದಾಗಿತ್ತು ಪ್ಲ್ಯಾಂಟ್, ಇದನ್ನು ಫುಲ್ ಪ್ರೋನ್ ಮಾಡಿದ್ದೀನಿ. ಮಸ್ಟರ್ಡ್ ಕೇಕ್ ಪೌಡರ್ ಇದೆ ನೋಡಿ, ಅದನ್ನು ನೀವು ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅದರಷ್ಟು ಎಫೆಕ್ಟಿವ್ ಫರ್ಟಿಲೈಸರ್ ಯಾವುದೂ ಇಲ್ಲ ರೀ. ತುಂಬ ಚೆನ್ನಾಗಿ ಬ್ಲೂಮಿಂಗ್ಸ್ ಆಗುತ್ತೆ, ಅದರಲ್ಲಿ ಹೆವಿ ಬ್ಲೂಮಿಂಗ್ ಆಗುತ್ತೆ ನೋಡಿ. ಇದೆಲ್ಲ ನಾನು ಪ್ರೋನ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೂ ಬಿಡ್ತಾ ಇದೆ. ನನಗೆ ಬೇಕಾದ ರೆಂಬೆಗಳನ್ನು ಮಾತ್ರ ಪ್ರೋನ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ. ನಾನು ಗಿಡಗಳೆಲ್ಲನೂ ಎಲ್ಲದನ್ನು ಪ್ರೋನ್ ಮಾಡಿಲ್ಲ, ನನಗೆ ಬೇಕಾಗಿರೋದನ್ನು ಮಾತ್ರ ಪ್ರೋನ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.